I have landed Royal Meenakshi Mall. ನೆನೆ ಅವಳೊಂದು ರೀಲ್ ಕಳಿಸಿದ್ಲು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ದಿನ ನನಗೆ ಟ್ರ್ಯಾಕ್ ಪ್ಯಾಂಟ್ ಹಾಕಿ ಸೀರಿಯಸ್ಲಿ ಒಂಥರ ಬೋರ್ ಆಗಿಬಿಟ್ಟಿತ್ತು. ಲೈಕ್ ಐ ವಾಸ್ ನಾಟ್ ಫೀಲಿಂಗ್ ಲೈಕ್ ಅ ಗರ್ಲ್. ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಕಿ. ಸೊ ಇವತ್ತು ಸ್ವಲ್ಪ ಕುರ್ತಾ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೇಲಿನ ಕುರ್ತಾ ಫೀಲಿಂಗ್ ಗುಡ್. ಇವತ್ತು ಒಂಥರ ಗುಡ್ ಫೀಲಲ್ಲಿ ಹೋಗ್ತೀನಿ. ಸ್ನಾನ ಮಾಡಿಕೊಂಡು ಕುರ್ತಾ ಹಾಕ್ಕೊಂಡು ರೆಡಿಯಾಗಿ ಸೀ ಅಂತ ಇವಾಗ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಆದಮೇಲೆ ಡೇ ಹೆಂಗಿರುತ್ತೆ ಇದೆ ತೋರಿಸ್ತೀನಿ, ಬನ್ನಿ ಹೋಗುವ. ವೇರ್ ಐ ಆಮ್ ಆಫ್ಟರ್ ಸ್ಕೂಲ್. ಸೊ ಆಫ್ಟರ್ ಸ್ಕೂಲ್ ಐ ಆಮ್ ಇನ್ ಮೀನಾಕ್ಷಿ ಮಾಲ್. ಯಾಕೆ ಏನು ಎತ್ತ ಅಂತ ಹಂಗೆ ಹೋಗ್ತಾ ಹೇಳ್ತೀನಿ ಬನ್ನಿ. ಐ ಹ್ಯಾವ್ ಲ್ಯಾಂಡೆಡ್ ರಾಯಲ್ ಮೀನಾಕ್ಷಿ ಮಾಲ್. ಆ್ಯಕ್ಚುಲಿ ಸ್ಕೂಲಿಂದ ಇದು 10 ನಿಮಿಷ, ಜಸ್ಟ್ 10 ಮಿನಿಟ್ಸ್. ಸೊ ಮೂವಿ ನೋಡೋಣ ಅಂತ ಬಂದಿದ್ದೀವಿ. ನಾನು ವೀಣಾ ಪ್ಲ್ಯಾನ್ ಮಾಡಿದ್ವಿ. I have reached soon. This view is nice. Pulling up black windows once you go down. You must be crazy if you think that I'ma slow down. Wanna hear it talking shit from the drama. Again she made me wait 20 minutes. 20 minutes. 150 rupees ಕೊಟ್ಬಿಟ್ಟು ಕಾಫಿ ಎಷ್ಟು ಫ್ಲೇವರ್ ಇರುತ್ತೆ ಗೊತ್ತಾ? ಸಿ ಅಗೇನ್ ಕಾಫಿ ಲವರ್ ಬಂದಿದ್ದಾಳಪ್ಪ. ಕಾಫಿ ಅಂತ ಬಂದ ತಕ್ಷಣನೇ. ಸೊ ಇಟ್ಸ್ ಎ ಸಡನ್ ಪ್ಲ್ಯಾನ್ ನಮ್ಮದು. ಏನಂತ ಅಂದ್ಕೊಂಡ್ವಿ ಅಂದರೆ ವರ್ಕ್ ಆಗ್ತಿದೆ ಇದು ಅದಿಷ್ಟೇ. ಏನಂತ ಅಂದ್ಕೊಂಡ್ವಿ ಅಂದರೆ ಇವತ್ತು 3:30ಗೇನೋ ನಂದು ಒಂದು ಸಂಗೀತ ಪ್ರಾಕ್ಟೀಸ್ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು 7 o'clock ಶೋಗೆ ಹೋಗೋಣ. ಗೆಸ್ ವಿಚ್ ಮೂವಿ ವಿ ಆರ್ ಗೋಯಿಂಗ್? ಅವರ್ ಫೇವ್ರೆಟ್ ಸಮಂತ ಮಾ ಇಂಟಿ ಬಂಗಾರ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಏನಾಯಿತು, 7 o'clock ಶೋ ಅಂತ ಅಂದ್ಕೊಂಡ್ವಿ ನಾನು ಅವಳು. ಸೊ ವೈ ವಿ ಬೋತ್ ಕೇಮ್ ಅಂದರೆ ನೆನೆ ಅವಳೊಂದು ರೀಲ್ ಕಳಿಸಿದ್ಲು ಆ ಮೂವಿದು. ನಾನು ಕೇಳಿದೆ ಹೋಗಿದ್ದೇನೆ ಆ ಮೂವಿಗೆ ಅಂತ. ಅವಳು ಇಲ್ಲ ಕಣೆ ಹೋಗಿಲ್ಲ, ಹೋಗೋಣ ಅಂತ ಅಂದ್ಲು. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದೇರ್. ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದೇರ್. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮಾ ಇಂಟಿ ಬಂಗಾರ ಮೂವಿಗೆ. ಹೆಂಗಿರುತ್ತೆ ಏನು ಅಂತ ಪ್ರಾಪರ್ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತೀವಿ. 3:50 ಶೋ ಇದೆ, 3:30 ಆದರೂ ಇನ್ನೂ ಎಲಿವೇಟರಲ್ಲೇ ಇದ್ದೀವಿ. ಲೆಟ್ಸ್ ಗೋ ಬನ್ನಿ. ಓಕೆ, ಆ್ಯಡ್ಸ್ ಎಲ್ಲ 20 minutes ಹೋಗುತ್ತೆ. ಹೌದು. ದಿಸ್ ಪ್ಲೇಸ್ ಹ್ಯಾಸ್ ಒನ್ ಗ್ರೇಟ್ ಮೆಮೊರಿ. ಪ್ಲೇಸ್ ವೇರ್ ಸಿಂಬು ಆ್ಯಂಡ್ ಅಪ್ಪಿ ಮೆಟ್ ಫಾರ್ ದ ಫಸ್ಟ್ ಟೈಮ್. ವೆರಿ ಗುಡ್ ಮೆಮೊರಿ. ಹೌದು, ಇವಳು ಅದನ್ನ ಸಿಂಬು ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ವಿ. ಅಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ಇದೆ, ಸಿಕ್ಕಿದ್ರೆ ಹಾಕ್ತೀನಿ. ಸೊ ಸಿಂಬು ಅವ್ರ ಫ್ರೆಂಡು, ನಾನು ಇವಳು ಮೇ ಬಿ ಅವಾಗ ಸೆಕೆಂಡ್ PUC ಅಲ್ಲ ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಎಲ್ಲಿ ಹೋಗ್ತೆ ಹಿಂಗೆ ಮೀನಾಕ್ಷಿ ಮಾಲ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಾನು ಇವಳು ಬಂದಿದ್ವಿ. ಸೊ ಬಂದು ಸಿಂಬು ಮತ್ತು ಫಸ್ಟ್ ಟೈಮ್ ಅವನ್ನ ಈಚೆ ಮೀಟ್ ಮಾಡಿದ್ದು ನಾನು ಇಲ್ಲೇ. ಆ ಥರ ಒಂದು ಕನೆಕ್ಷನ್ ಇದೆ ಮೀನಾಕ್ಷಿ ಮಾಲ್ಗೂ, ಸಿಂಬುಗೂ, ನನಗೂ, ವೀಣಾ ನನ್ನ ಜೊತೆ ಬಂದಿದ್ಲು. ಬಟ್ ಶಿ ವಾಸ್ ದೇರ್ ಫಾರ್ ಅವರ್ ಔಟಿಂಗ್ ಆಫ್ ಫಸ್ಟ್ ಮೀಟ್. ಎಸ್. ಅದೇನದು ನನಗೆ ಆ ಹುಡುಗ ಇಷ್ಟ ಅಂತೆಲ್ಲ ಹೇಳಿಲ್ಲ, ಸುಮ್ಮನೆ ಬಾರೆ ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗೋಣ ಅಂತ ಕರ್ಕೊಬಂದಿದ್ದು. ಹಂಗೆ ಅಂದ ತಕ್ಷಣ ಅವಳಿಗೆ ಗೊತ್ತಾಯ್ತು ಏನೋ ಇದೆ ಅಂತ ಗೊತ್ತಾಯ್ತು ಅವಳಿಗೆ. ಓಕೆ ಬನ್ನಿ ಹೋಗೋಣ. ಎಲ್ಲಿದ್ದೀವಿ? ಇನ್ನೂ ಒಂದು ಫ್ಲೋರ್ ಟಿಕೆಟ್ಸ್ ತೊಗೊಳ್ಳೋಣ ಫಸ್ಟು, ಆಮೇಲೆ ಬರೋಣ. ವಾಟ್ ಎ ಬ್ಯೂಟಿಫುಲ್ ವ್ಯೂ. Okay, this is Appi's new bag. ಹೊಸ ಬ್ಯಾಗ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ದಿಸ್ ಇಸ್ ಮೈ ನ್ಯೂ ಬ್ಯಾಗ್. ಸೊ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ. ಐ ಲೈಕ್ ದ ಕಲರ್ ಆ್ಯಕ್ಚುಲಿ. ಬಿಕಾಸ್ ಇದು ಬ್ರೌನ್ ವಿತ್ ಥರ ಹ್ಯಾಂಡ್ ಪ್ರಿಂಟೆಡ್ ಬ್ರ್ಯಾಂಡ್ ನನಗೆ ಇಷ್ಟ ಆಯಿತು. ನೈಸ್ ಆ್ಯಂಡ್ ಕ್ಯೂಟ್. ಸೊ ಬ್ಯಾಗ್ ಏನಾದ್ರು ಬೇಕಂತಂದರೆ ಕೆನ್ ಕಮೆಂಟ್ ಲಿಂಕ್, ಐ ವಿಲ್ ಗಿವ್ ಯು ದ ಲಿಂಕ್. ಸ್ಮೆಲ್ ತಗೊಂಡು ಹೋಗ್ತಾ ಇದ್ದಾಳೆ ಆ ಸೈಡು.
ಆಯ್ತಾ Of my coffee addiction. ಇವಳು ಕಾಫಿ ಅಡಿಕ್ಷನ್ ನನ್ನ ಕೈಲಿ ಆಗ್ತಾ ಇಲ್ಲ ಗುರು. ಏಯ್ ಚೆನ್ನಾಗಿದೆ ಬ್ಯಾಗ್ ಇಲ್ಲಿ ಒಂದು ವೆಲ್ಕಮ್ ಟು ಮೈ ಇಂಟಿ ಬಂಗಾರ ಮೂವಿ. Welcome to my Bangara. ನಮ್ದೇ ಥಿಯೇಟ್ರು. Coffee straight from home flask. ಇಂಟರ್ವಲ್ ಅಲ್ಲಿ ಇದ್ದೀವಿ ನಾವಿವಾಗ. ಫಸ್ಟ್ ಆಫ್ ಸಮಂತ ಹಿಂಗೆ ಮಾಡಿದ್ರು ನಮಗೆ ಇಷ್ಟ ಬಿಕಾಸ್ ಶಿ ಈಸ್ ಸ್ಯಾಮ್ ಎಂಡ್ ಆಫ್ ದಿ ಡೇ. ಐ ಅಡೋರ್ ಸೋ ಮಚ್ ಅವಳನ್ನ. ಲೈಕ್ ಐ ಜಸ್ಟ್ ಲವ್ ಹರ್. ಅವ್ರ ಫಿಟ್ನೆಸ್ ಗೋಲ್ ಆಗಿರ್ಬೋದು ಆ್ಯಂಡ್ ವಾಟ್ ಎವರ್ ಇಟ್ ಈಸ್ ಐ ಲವ್ ಹರ್. ಸೊ ಸಮಥಿಂಗ್ ಯೂನಿಕಾಗಿ ಮಾಡಿದ್ದಾರೆ ಮೂವಿ. ಫಸ್ಟ್ ಆಫ್ ಸಖತ್ತಾಗಿತ್ತು, ಅಂದರೆ ಎಂಟ್ರಿಯಿಂದ ಇದು ಮಧ್ಯ ತನಕ ಸಖತ್ತಾಗಿತ್ತು. ಐ ರಿಯಲಿ ಲವ್ ಇಟ್, ಚೆನ್ನಾಗಿತ್ತು. ಆ್ಯಂಡ್ ಇಂಟರ್ವಲ್ ಆದಮೇಲೆ ಹೆಂಗಿದೆ ನೋಡೋಣ. ಐ ಆಮ್ ಲವಿಂಗ್ ಇಟ್. ಇಂಟರ್ವಲ್ ತನಕನೂ ಲೈಕ್ ಒಂದು ನಿಮಿಷನೂ ಬೋರ್ ಆಗಿಲ್ಲ. ಥಿಯೇಟ್ರಲ್ಲಿ ಕೂತು ಒಳ್ಳೆ ಫನ್ನು, ಲೈಕ್ ನಗಾಡ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ವೆರಿ ನೈಸ್ ಸ್ಟೋರಿ, ಸ್ವಲ್ಪ ಯೂನಿಕ್ ಸ್ಟೋರಿ ಮಾಡಿದ್ದಾರೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೆಕೆಂಡ್ ಆಫ್ ಹೆಂಗಿದೆ ನೋಡಾದ್ಮೇಲೆ ಫೈನಲ್ ರಿವ್ಯೂ ಹೇಳ್ತೀನಿ. ರಿವ್ಯೂ ಹೇಳ್ತಾ ಇದ್ದೀನಿ. ಹುಡುಗಿ ಇಲ್ಲಿ ಬಂದ್ಬಿಟ್ಟು ಸ್ನ್ಯಾಕ್ಸ್ ಮೆನು ನೋಡ್ತಾ ಇದ್ದಾಳೆ. ನಾರ್ಮಲ್ ಆಗಿ Okay, movie is really good. First off was good. ಕನ್ನಡದಲ್ಲಿ ಹೇಳು. Second off. ಕನ್ನಡದಲ್ಲಿ ಹೇಳು. Telugu movie ಅಲ್ವಾ, ಅದಕ್ಕೆ ತೆಲುಗು. తెలుగులో చెప్పండి వీణా గారు. ఆంధ్ర బిడ్డో. First off చాలా బాగుంది సమంత మూవీ. We'll see second off and final review ಆಮೇಲೆ ಕೊಡ್ತೀವಿ. Okay, let's go. ಸೊ ವಿ ಆರ್ ಡನ್ ವಿತ್ ದ ಮೂವಿ. ಇವಾಗ ಈಚೆ ಬಂದಿದ್ದೀವಿ. ಎಷ್ಟು ಡಲ್ಲಾಗಿ ಕಾಣಿಸ್ತೇನೆ, ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದ್ದೆ ನಾನು. ಓಕೆ, ಸೊ ಮೂವಿ ಫಸ್ಟ್ ಆಫ್ ವಾಸ್ ಸೂಪರ್ಬ್ ಆ್ಯಕ್ಚುಲಿ. ಸೆಕೆಂಡ್ ಆಫ್ ಫೈಟಿಂಗ್ಸು, ಸಮಂತ ಫೈಟಿಂಗ್ ಅಮೇಝಿಂಗ್ ಆ್ಯಕ್ಚುಲಿ. ಬಿಕಾಸ್ ಸೌತ್ ಇಂಡಿಯನಲ್ಲಿ ವುಮೆನ್ ಓರಿಯೆಂಟೆಡ್ ಆ ಥರ ಫೈಟಿಂಗ್, ಅವಳ ಥರ ಮೂಮೆಂಟು ಅಮೇಝಿಂಗ್ ಆ್ಯಕ್ಚುಲಿ. ಅವ್ಳ ಫೈಟಿಂಗ್ ಸಖತ್ತಾಗಿತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ಇನ್ನು ಸ್ವಲ್ಪ ಏನಾದ್ರು ಆ್ಯಡ್ ಮಾಡ್ಬೋದಿತ್ತು. ಬಟ್ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ, ರಿಯಲಿ ನೈಸ್, ವೆರಿ ನೈಸ್ ಸ್ಟೋರಿ. ಎಲ್ಲಾರನ್ನೂ ಎಸ್ಪೆಷಲಿ ಅಫ್ಕೋರ್ಸ್ ಸಮಂತ, ಅವಳಿಗಿಂತ ಬೆಸ್ಟ್ ಇನ್ನು ಯಾರು ಮಾಡೋಕ್ಕಾಗಲ್ಲ. ಶಿ ಈಸ್ ಬೆಸ್ಟ್, ಶಿ ಈಸ್ ದ ಬೆಸ್ಟ್. ಆ್ಯಂಡ್ ರಿಯಲಿ ಗುಡ್. ಆಮೇಲೆ ವಾಚ್ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್, ಒಳ್ಳೆ ಫನ್ನು, ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಫೈಟು. ಪ್ರತಿಯೊಂದು ಹುಡುಗಿನೂ ಹಾಕು ಆ ಥರ ಇದೆ ಮೂವಿ. ನೈಸ್ ಮೂವಿ. ಆ್ಯಂಡ್ ಇವಾಗ ಏನಾದ್ರು ತಿನ್ಕೊಂಡು ಹೊರಡೋಣ ಬನ್ನಿ. ಇಲ್ಲ, ಬಿಕಾಸ್ ಇಟ್ಸ್ ಅ ವೀಕ್ ಡೇಸ್. ನನಗೆ ಹೆಂಗಿದೆ ಗೊತ್ತಾ, ಸ್ಕೂಲ್ ಮುಗಿಸ್ಕೊಂಡು ಬಂದಿರೋದು, ಸ್ಕೂಲ್ಗೆ ಹೋಗಿದೆ ಅಂತಲೇ ನಂಗೆ ನೆನಪಿಲ್ಲ. ಗೇಮಿಂಗ್ ಝೋನಿಗೆ ಬಂದಿದ್ದೀವಿ ಮೀನಾಕ್ಷಿ ಮಾಲಲ್ಲಿ. ವಿ ಆರ್ ಪ್ಲೇಯಿಂಗ್ ಎ ಗೇಮ್ ನಾ. ವಿ ಆರ್ ಗೋಯಿಂಗ್ ಫಾರ್ ಬೌಲಿಂಗ್ ಇವಾಗ. ಬನ್ನಿ ಹೋಗೋಣ. ಯಾರು ವಿನ್ ಆಗ್ತಾರೆ, ಎಷ್ಟೆಷ್ಟು ಬಾಲ್ ಟ್ರೈ ಮಾಡ್ಬೋದು ನೋಡೋಣ. ಬೌಲಿಂಗ್ ರೆಡಿ. ಅರ್ಪಿತಾ ಒಂದು ವಿನರ್ ನೋಡೋಣ. ಓಕೆ, ವಿನರ್ ಸ್ಕೋರ್. ಮೂರೇ ಮೂಮೆಂಟ್ಸ್ ಇದ್ದಾರೆ. 7 ಆಗೋಯ್ತು. ಶೇಟ್, ನಾನು ಬಿಡಲ್ಲ. ನೆಕ್ಸ್ಟ್ ಕಮಾನ್ ವೀಣಾ, ಕಮಾನ್. ಪರವಾಗಿಲ್ಲ. 3, ಐ ಥಿಂಕ್ 3 ಸ್ಕೋರ್. 1 2 2 ನಾಟ್ ಬ್ಯಾಡ್. ಇವಾಗ 4 21 ಮತ್ತು 25 ಯಾರು ವಿನ್ ಆಗ್ತಾರೆ ನೋಡೋಣ. ಲಾಸ್ಟ್ ರೌಂಡು ಈ ಥರ ಇದೆ ಸ್ಕೋರು. ವೀಣಾ 41, 59 ಅರ್ಪಿತಾ. ನೋಡೋಣ ಇವಾಗ ವೀಣಾ ಗೋಲ್ ಹೆಂಗಿರುತ್ತೆ. ಲಾಸ್ಟ್ 2 ಗೋಲ್.
ಮಾಡ್ತಾಳ. ಸೂಪರ್. Happy that I won. Our nails ಎಲ್ಲ ಕಟ್ಟಾಗ್ಬಿಟ್ಟಿದ್ದಾರೆ. Our nails ಕಟ್ಟಾಗಿದೆ ಆ್ಯಕ್ಚುಲಿ. ಅವಳಿಗೆ ಸ್ವಲ್ಪ ಥ್ರೋ ಮಾಡೋದಕ್ಕೆ ಕಷ್ಟ ಆಯಿತು. ಬಟ್ ಗುಡ್. ನಂದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಸೂಪರ್. ಅವಳೇ ನನ್ನ ಪುಷ್ ಮಾಡಿದ್ದು ಆಡು 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 ಅಂತ. ಸೋ ಕಾಲ್ಡ್ ಟ್ರೂ ಫ್ರೆಂಡ್ಸ್. ಅದಕ್ಕೆ ಅವಳೇ ಪುಷ್ ಮಾಡಿದ್ಲು ಆಡು ಆಡು ಅಂತ. ನನ್ನ ಗೆಲ್ಸ್ಬಿಟ್ಟು ಅವಳು ಸೋತೋಗ್ಬಿಟ್ಟು. ಓಕೆ ಬೇರೆ ಗೇಮ್ ಹೋಗೋಣ ಬನ್ನಿ. ಬ್ಯಾಗ್ನ ಅನಾಥವಾಗಿ ಬಿಟ್ಟೋಗ್ತಾ ಇದ್ದೆ. ಪಾಪ ಬೇಜಾರಾಗಬೇಡ. 325 ಟಿಕೆಟ್ಸು, ಅದಕ್ಕೆ ವಿ ಆರ್ ಟೇಕಿಂಗ್ ಚಾಕ್ಲೇಟ್. ಖುಷಿ. ಊಟ ನಂಟು ಇದೆನಾ? 20 ರೂಪೀಸ್ ಚಾಕ್ಲೇಟ್. ಫ್ಯೂಸ್ ಕ್ರಿಸ್ಪೆಲ್ಲನ್ನು ತಗೊಳ್ಳೆ. ಹಾಂ 5 ಪಾಯಿಂಟ್ಸಿಗೆ ಎಷ್ಟು ರೂಪಾಯಿ ಇದೆ? 45 ರೂಪೀಸ್ ಕ್ರಿಸ್ಪೆಲ್. ನೈಸ್ ಕಣೆ. ಕಮ್ ಟು ಸ್ಟೆಲ್ಲ ಮೀನಾಕ್ಷಿ ಮಾಲಲ್ಲಿ ಟೇಸ್ಟ್ ಮಾಡೋಣ ಅಂತ ವೀಣಾನೇ ಕರ್ಕೊಬಂದಿದ್ದಾಳೆ. ಲೆಟ್ಸ್ ಗೋ ಇನ್ ಸೈಡ್. ಎನರ್ಜಿ ಡ್ರೈನ್ ಔಟ್ ಆಗಿಬಿಟ್ಟಿದೆ ಗೇಮ್ಸ್ ಆಡಿ ಆಡಿ. 8 o'clock ಆಗಿದೆ. ಹ್ಯಾವ್ ಟು ಗೋ ನಾವು. ಇವಾಗ ಡೇ ಹೆಂಗಿತ್ತು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಬೆಳಗ್ಗೆ ಹೋಗಿದ್ನ ಸಮ್ ವಾಟ್ ನೈಸ್. ಒಂದು ಗ್ರೇಟ್ ಎಸ್ಕೇಪ್ ಇವಾಗ ನನಗೆ. ನೈಸ್ ಡೇ. Shall we order ramen bowl? Italian cheese ramen. ಏನಿದು? ಎಕ್ಸಾಟಿಕಾ ಆರೆಂಜ್ ಮಾಕ್ಟೈಲು. ಇನ್ನೇನೇನು ಬರುತ್ತೆ ನೋಡ್ತೀವಿ, ತೋರಿಸ್ತೀನಿ. ಟೋಟಲಿ ಇವತ್ತು ನಮ್ಮದು ಅನ್ಪ್ಲ್ಯಾನ್ಡ್ ಡೇ ಆಗಿತ್ತು. ಮೂವಿ ಆಯಿತು, ಗೇಮಿಂಗ್ ಆಯಿತು, ಆ್ಯಂಡ್ ವಿ ಹ್ಯಾವ್ ಕಮ್ ಟು ದ ಗ್ರೇಟ್ ರೆಸ್ಟೋರೆಂಟ್. ಇವಾಗ ಲೈಟ್ ಡಿನ್ನರ್, ಅಂದರೆ ಆಫ್ಕೋರ್ಸ್ ಇವಾಗ ಮೇನ್ ಡಿನ್ನರ್ ತಿನ್ನೋ ಥರ ಇದೆ. ಡಿನ್ನರ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ವೀಣಾ ನಿನ್ನೆ ತೋರಿಸ್ತಾ ಇದ್ದೀನಿ ನಾನು. ಅವಳಿಗೆ ಗೊತ್ತೇ ಇಲ್ಲ. ಶಿ ಇಸ್ ಸೋ ಬಿಸಿ ಇನ್ ಕ್ಲಿಕಿಂಗ್ ಪಿಕ್ಚರ್ಸ್. ಇವಾಗ ನಿನಗೆ ಹೆಂಗಿತ್ತು ಡೇ? It was very nice. Unplanned. What is that? Sudden plans are always best. ಅಲ್ವಾ? Yeah. ಲೈಕ್ 1 ವೀಕ್, ಈ ವೀಕಲ್ಲೇ 2 ಸಲ ಮೀಟ್ ಮಾಡಿದ್ದೀವಿ ನಾವು ತಾನೇ. ಲಾಸ್ಟ್ ವೀಕ್ ಮೀಟ್ ಮಾಡಿದ್ದ. ಲಾಸ್ಟ್ 1 ವೀಕ್ ಆಗೋಯ್ತಾ? ಎಕ್ಸಾಕ್ಟ್ಲಿ ಲಾಸ್ಟ್ ಥರ್ಸ್ಡೇನಾ ಅಂತ. ಲಾಸ್ಟ್ ಥರ್ಸ್ಡೇ ಮೀಟ್ ಆಗಿದ್ವಿ. ಮತ್ತೆ ಈ ಥರ್ಸ್ಡೇ ಮೀಟ್ ಮಾಡಿದ್ದೀವಿ. ಲೈಕ್ ಏನೋ ನಮಗೆ ಗೊತ್ತೇ ಇರಲಿಲ್ಲ, ಸಡನ್ ಪ್ಲ್ಯಾನು ಅಷ್ಟೇ. ಸೊ ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಮೆನ್ಯೂ ಏನೇನು ತಿಂದ್ವಿ ಅಂತೆಲ್ಲ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ ನೀವು ಹೀಗೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೇನು ಬೇಕು ಅನ್ನೋದು ತಾನಾಗೆ ಎಲ್ಲ ಡೇ ಅಲೈನ್ ಮಾಡುತ್ತೆ. ನನಗಂತೂ ಎವ್ರಿಥಿಂಗ್ ಇಸ್ ವೆದರ್ ಸಕ್ಕತ್ತಾಗಿದೆ, ಕಂಪ್ನಿ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀವಿ. ನೈಸ್ ರಿಫ್ರೆಶಿಂಗ್ ಕಾಕ್ಟೈಲ್. ನೆಕ್ಸ್ಟ್ ವಿ ಹ್ಯಾವ್ ಆರ್ಡರ್ಡ್ ಅಕ್ಕ ವೆಜ್ ನೂಡಲ್ಸ್. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಎಷ್ಟು ಜೋರು ಯಮ್ಮಿ. ನಾವಿಬ್ಬರು ಅವಳು ಮದುವೆ ಬಿಟ್ಟು ನಾನು ಸಿಂಗಲ್ನ ಬಿಟ್ಟು ಒಳ್ಳೆ ಗರ್ಲ್ಸ್ ಟೈಮ್ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ
ಸಿಂಬುನು ಮೈ ಇಂಟಿ ಬಂಗಾರಂ ನೋಡೋಣ ಬಾ ಅಂದರೆ ಬರಲಿಲ್ಲ. ಆ್ಯಂಡ್ ಮಧುನು ಮೈ ಇಂಟಿ ಬಂಗಾರಂ ನೋಡೋಣ ಬನ್ನಿ ಅಂದರೆ ಬರಲಿಲ್ವಂತೆ. ಸೊ ಇಟ್ಸ್ ಗರ್ಲ್ಸ್ ಡೇ ಔಟ್. ಅಷ್ಟೇ, ಗರ್ಲ್ಸ್ ಡೇ ಔಟ್ ಆಯ್ತು. ಇವಾಗ ನಾನು ಅನ್ಕೊತಾ ಇದ್ದೆ ಹೋಗ್ಬೇಕು ಸಿಂಬುನ ಇನ್ಫ್ಯಾಕ್ಟ್ ಕೇಳಿದೆ, ಈ ಸೈಡ್ ಇನ್ನೇನು OTT ಬರುತ್ತೆ ಬಿಡು ಅಂತ. ನಾವು ಸಮಂತ ಫ್ಯಾನ್ಸ್ ಆಗಿರೋದ್ರಿಂದ ಹೋಗ್ಬಿಟ್ಟು ಬಂದ್ವಿ. ಯಾಕಂದ್ರೆ ನಮ್ಮ ವೀಣಾ ಇವತ್ತು ಮಾತಾಡ್ತಿಲ್ಲ ಜಾಸ್ತಿ, ಶೈ ಅವಳಿಗೆ. ಬೇಸಿಕ್ಲಿ ಐ ಆಮ್ ನಾಟ್ ಅ ಮೀಡಿಯಾ ಪರ್ಸನ್. ಶೀಸ್ ನಾಟ್. ಅವಳು ಏನು ಪೋಸ್ಟ್ ಮಾಡಲ್ಲ, ಏನು ಮಾತಾಡಲ್ಲ ಅಂತಂದ್ರಲ್ಲಿ ನಾನು ನನ್ನ ಬ್ಲಾಗಲ್ಲಿ ಅವಳನ್ನ ತೋರಿಸಿ ಕಿಡುತ್ತಾ ಇದ್ದೀನಿ. ಅವಳು ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಏನಂತ್ಯಾ? ಇವಾಗ ನೂಡಲ್ಸ್ ಹೆಂಗೆ ತಿನ್ನಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾಳೆ ನೋಡಿ. ಹಂಗೆ ಟ್ವಿಸ್ಟ್ ಮಾಡಿ ಆ್ಯಂಡ್ ಸ್ಪೂನಲ್ಲಿ ಹಿಂಗೆ ಮಾಡಿ ಓಕೆ, ಡನ್. ಒನ್ಸ್ ಇಟ್ ಇಸ್ ಡನ್ ಯು ಹ್ಯಾವ್ ಟು ಈಟ್. ಪರ್ಫೆಕ್ಟ್ ವೇ. ವಿ ಗಾಟ್ ಡಿಮ್ಸಿಮ್ಸ್. ಓಕೆ, 3 ಸಾಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಯಾವುದೋ ಸೆಕೆಂಡ್ ಒನ್ ಟ್ರೈ ಮಾಡ್ತಾಯಿದ್ದೀನಿ. ವೀಣಾ ಚಿಲ್ಲಿ ಟ್ರೈ ಮಾಡ್ತಿದ್ದಾಳೆ. ಸೊ ಜ್ಯೂಸು, ನೂಡಲ್ಸು, ಡಿಮ್ಸಮಲ್ಲಿ ಆ್ಯಕ್ಚುಲಿ ಡಿಮ್ಸಮ್ಗೆ 10 on 10 ಕೊಡ್ಬೋದು. ವೆರಿ ನೈಸ್, ಸ್ಪೈಸಿ ಆ್ಯಂಡ್ ಟೇಸ್ಟಿ ಆಗಿತ್ತು. ಆ್ಯಂಡ್ ಸೆಕೆಂಡ್ ನೂಡಲ್ಸು, ಥರ್ಡ್ ವಿ ಕ್ಯಾನ್ ಗೋ ವಿತ್ ಮಾಕ್ಟೈಲ್ ಇಷ್ಟ ಆಗೋರಿಗೆ ಇಷ್ಟ ಆಗ್ಬೋದು. ನನಗೆ ಡಿಮ್ಸಮ್ ಸಕ್ಕತ್ತಾಗಿ ಇಷ್ಟ ಆಯಿತು. ಓಕೆ, ಸೊ ವಿ ಆರ್ ಫೈನಲಿ ಮೂವಿಂಗ್ ಔಟ್ ಆಫ್ ಮೀನಾಕ್ಷಿ ಮಾಲ್. ಇದಿತ್ತು ಇವತ್ತಿನ ವ್ಲಾಗು. ಆಲ್ಮೋಸ್ಟ್ 9 ಗಂಟೆ ಆಗಿದೆ, ಊಟನೂ ಮುಗ್ದಿದೆ. ಮನೆಗೆ ಹೋಗಿ ಇಬ್ರು ಬೇಡ ಸಾಕು. ಮನೆಗೆ ಹೋಗಿ ಇಬ್ರು ಪಾಚಿ ಮಾಡ್ಕೊತೀವಿ. ಸೊ ವೀಣಾನ ಅಲ್ಲಿ ಆಫ್ ಮಧು ಪಿಕ್ ಮಾಡಕ್ಕೆ ಬರ್ತಾರೆ. ನಾನು ಸಿಂಬು ಕ್ಲಾಸಿಗೆ ವೆಯ್ಟ್ ಮಾಡ್ತಿದ್ದಾರೆ, ಅವ್ರ ಜೊತೆ ಒಟ್ಟಿಗೆ ಹೋಗ್ತೀನಿ. ಹಸ್ಬೆಂಡ್ಸ್ ಆರ್ ಸೋ ಸಪೋರ್ಟಿವ್. ಅಂದರೆ ಹೋಗಿ ಆರಾಮಾಗಿ, ಮಧುನು ಸರಿ ನಾನು ಬರ್ತೀನಿ ಆಫ್ ವೇ, ಸಿಂಬು ಸರಿ ಕ್ಲಾಸಲ್ಲಿ ವೆಯ್ಟ್ ಮಾಡ್ತೀನಿ. ಸೊ ಯಾ, ಹಿಂಗಿರ್ಬೇಕು. ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ವೈಫ್ಗೆ, ಗರ್ಲ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋಕ್ಕೆ. ಸೊ ಇವತ್ತಿನ ದಿನ ಹಿಂಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ವೇ. ಐ ಹ್ಯಾಡ್ ಸೋ ಮಚ್ ಆಫ್ ಫನ್. ಸಕ್ಕತ್ತಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್. ಥ್ಯಾಂಕ್ ಯು. ಗುಡ್ ನೈಟ್. ಹ್ಯಾವ್ ಅ ನೈಸ್ ಡೇ. ಬಾಯ್.